ಇಲ್ಲೇ ಇಲ್ಲೇ ಯಜಮಾನ್ರೆ ಬಂದ್ಬಿಡ್ತು. ಹೇ ಸುಮ್ಮನಿರೋ, ಆವಾಗಿಂದ ಬಂದ್ಬಿಡ್ತು ಅಂತ ಕಥೆನೇ ಕಟ್ತಾ ಇದೆಯಲ್ಲ. ದೊಡ್ಡಪ್ಪ, ನಾವು ಕರೆಕ್ಟ್ ಜಾಗಕ್ಕೆ ಬಂದಿದೀವ? ಏಯ್, ಸರಿಯಾದ ಜಾಗಕ್ಕೆ ಕರ್ಕೊಂಡ್ ಬಂದಿದ್ಯೋ ಅಥವಾ ದಾರಿಗಿರ ತಪ್ಪದ್ಯೋ? ಅವ್ರ ಪಟಾಲಂ ಈ ಕಡೆ ಬಂದಿರೋ ಯಾವ ಸೂಚನೆನೂ ಕಾಣಿಸ್ತಿಲ್ವಲ್ಲೋ? ಇಲ್ಲ, ಈ ಜಾಗಕ್ಕೆ ಮೊದಲೆಲ್ಲ ಯಜಮಾನ್ರ ಜೊತೆ ಬಂದಿದ್ದೀವಿ. ಇದೇ ಜಾಗ, ಇಲ್ಲೇ ಎಲ್ಲ ಇರ್ತಾರೆ ಅವರು. ಜೋರಾಗಿ ಮಾತಾಡ್ಬೇಡ, ನಾವು ಸೈಲೆಂಟ್ ಆಗಿರ್ಬೇಕು. ಸುಖಿ, ನೀನು ಕರೆಕ್ಟಾಗಿ ಹೇಳ್ದೆ. ಈಗ ಸೈಲೆನ್ಸ್ ಇಂಪಾರ್ಟೆಂಟ್. ಏಯ್ ನಡ್ರೋ, ಫಾಲೋ ಮಾಡಿ. ಹೇಯ್, ಬಂದ್ಬಿಡ್ತು ಅಂತ ಕಿಲೋಮೀಟರ್ ಗಟ್ಟಲೆ ನಡೆಸಿದೆ. ನನ್ನ ಮಗನ ನಿನ್ನ ಇಲ್ಲೇ ಹೂತಾಕ್ಬಿಡ್ತೀನಿ. ನೋಡ್ರೋ, ಈ ಸರ್ತಿ ನಮ್ ಪ್ಲಾನು ಎಲ್ಲೂ ಮಿಸ್ ಹೊಡಿಬಾರ್ದು. ಅಂದ್ಕೊಂಡ ಹಾಗಾದ್ರೆ ಮಾತ್ರ ನಿಮ್ಗೆಲ್ಲ ಉಳಿಗಾಲ. ಇಲ್ಲ ಅಂದ್ರೆ ಒಬ್ಬೊಬ್ಬರನ್ನ ಮರ ಕಟ್ ಹಾಕಿ ಶೂಟ್ ಮಾಡಿ ಬಿಸಾಕ್ತೀನಿ. ನಮ್ ಗುರಿ ಏನಿದ್ರು ಭುವನ್. ಅವನನ್ನ ಹೇಗೆ ಹಿಡಿಬೇಕು, ಹೇಗೆ ಹೊಡಿಬೇಕು ಅನ್ನೋದು ನಿಮ್ಗಳಿಗೆ ಬಿಟ್ಟಿದ್ದು. ಹೇಗಾದ್ರೂ ಮಾಡಿ, ಆದ್ರೆ ನನ್ನ ಮಗ ನನಗೆ ಜೀವಂತವಾಗಿ ಬೇಕು. ಮಿಕ್ಕ ತಪ್ಪಿಸ್ಕೊಳ್ದಂಗೆ ಕಾಯೋದು ನಿಮ್ ಕೆಲ್ಸ, ಗೊತ್ತಾಯ್ತಾ? ಯಜಮಾನ್ರೆ, ಇವತ್ತಿದೆ ಅವನಿಗೆ ಮಾರಿ ಹಬ್ಬ. ಅವನಿಗೆ ಹಬ್ಬ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ತಿಥಿ ನಡೆದು ಹೋಗತ್ತೆ. ಹುಷಾರ್. ದೊಡ್ಡಪ್ಪ, ಇದ್ದಕ್ಕಿದ್ದಂಗೆ ನಾವು ನುಗ್ಗೋದು ಬೇಡ, ಟೈಮಿಗೆ ಕಾಯೋಣ. ನಾವು ತುಂಬಾ ಹತ್ತಿರದಲ್ಲೇ ಇದ್ದೀವಿ ಸುಖಿ. ನಾನು ಹೇಳೋ ತನಕ ಯಾರು ಏನು ಮಾಡೋಕೆ ಹೋಗ್ಬೇಡಿ. ನನ್ನ ಸನ್ನೆ ಸಿಕ್ಕ ತಕ್ಷಣ ಹಿಂದು ಮುಂದೆ ನೋಡದೆ ಅಟ್ಯಾಕ್ ಮಾಡಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?